ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬೆ ಗಿಡದಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳು ಇವೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ತುಂಬೆ ಗಿಡದ ಎಲೆ, ಕಾಂಡ, ಬೇರು ಎಲ್ಲವೂ ಕೂಡ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಮೊದಲನೇದಾಗಿ ಹೇಳೋದಂತ ಹೇಳಿದ್ರೆ, ತುಂಬೆ ಎಲೆ ಇರುತ್ತಲ್ಲ, ಏನಾದ್ರೂ ನಮ್ಗೆ ಚರ್ಮದಲ್ಲಿ ಅಲರ್ಜಿಗಳಾಗಿದ್ರೆ ಅವುಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ. ತುಂಬೆ ಎಲೆಯನ್ನ ಚೆನ್ನಾಗಿ ತೊಳೆದು ಪೇಸ್ಟ್ ಮಾಡಿ, ಎಲ್ಲಿ ನಮ್ಗೆ ಅಲರ್ಜಿ ಆಗಿದೆ, ತುರ್ಕೆ ತರ ಇದೆ, ಅಲ್ಲಿಗೆ ಹಚ್ಚೋದ್ರಿಂದ ಕೂಡ ಈ ಅಲರ್ಜಿ, ಚರ್ಮದ ಅಲರ್ಜಿ ಎಲ್ಲ ಕೂಡ ಕಡಿಮೆ ಆಗತ್ತೆ. ಇನ್ನು ತಲೆನೋವಿನ ಸಮಸ್ಯೆ ಇದ್ದಾಗ ಕೂಡ ತುಂಬೆ ಗಿಡದ ಬೇರು, ಕಾಂಡ, ಎಲೆ ಎಲ್ಲವನ್ನ ಕೂಡ ನಾವು ಮನೆಮದ್ದಾಗಿ ಬಳಸಬಹುದು. ಎಲ್ಲವನ್ನ ಚೆನ್ನಾಗಿ ತೊಳೆದು ನೀರಲ್ಲಿ ಕುದಿಸಿ ಅದರಿಂದ ಹಬೆ ತಗೊಳ್ಳೋದ್ರಿಂದ ಕೂಡ ತಲೆನೋವು ಕಡಿಮೆ ಆಗತ್ತೆ. ಇನ್ನು ಗಂಟಲು ನೋವಿನ ಸಮಸ್ಯೆ ತುಂಬಾ ಜನರನ್ನ ಪದೇ ಪದೇ ಕಾಡ್ತಾ ಇರುತ್ತೆ ಅಲ್ವಾ? ಈ ತರ ಗಂಟಲು ನೋವು ಇದ್ದಾಗ ಕೂಡ ತುಂಬೆ ಗಿಡದ ಕಾಂಡ ನಮ್ಗೆ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು. ಇದರ ಕಾಂಡವನ್ನ ನೀರಲ್ಲಿ ಕುದಿಸಿ ಒಂದು ಬಟ್ಟೆಯಿಂದ ನಮ್ಗೆ ಎಲ್ಲಿ ಗಂಟ್ಲು ನೋವಿದೆ ಅಲ್ಲಿಗೆ ಶಾಖ ಕೊಡಬಹುದು ನಾವು ಆ ನೀರಲ್ಲಿ ಅದ್ದಿ ಬಟ್ಟೆಯನ್ನ. ಇದರಿಂದ ಕೂಡ ಗಂಟಲು ನೋವು ಕಡಿಮೆ ಆಗುತ್ತೆ. ಇನ್ನು ಡಾರ್ಕ್ ಸರ್ಕಲ್ ಸಮಸ್ಯೆ ಅನ್ನೋದು ಕೂಡ ತುಂಬಾ ಜನರನ್ನ ಕಾಡ್ತಾ ಇರುತ್ತೆ ಅಲ್ವಾ? ಕಣ್ಣಿನ ಸುತ್ತ ಕಪ್ಪು ಕಲೆ ಇರುತ್ತೆ, ಹಾಗೆ ಮುಖದಲ್ಲಿ ಕೂಡ ಅಲ್ಲಲ್ಲಿ ಕಪ್ಪು ಕಲೆಗಳೆಲ್ಲ ಇದ್ರೇನು ನಾವು ಈ ತುಂಬೆ ಗಿಡದ ಎಲೆಯ ರಸವನ್ನ ಬಳಸಬಹುದು. ಈ ತುಂಬೆ ಎಲೆಯ ರಸವನ್ನ ಸ್ವಲ್ಪ ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಇದ್ರೆ ಅಲ್ಲಿಗೆ ಹಚ್ಕೊಳ್ಬಹುದು, ಅಥವಾ ಇಡೀ ಮುಖದಲ್ಲೇ ಕಲೆಗಳಿದ್ರೆ ಸ್ವಲ್ಪ ನೀರಿನ ಜೊತೆ ಅಥವಾ ಸ್ವಲ್ಪ ಹಾಲಿನ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಮುಖವನ್ನ ಕೂಡ ತೊಳ್ಕೊಳ್ಬಹುದು. ಇದರಿಂದ ಕಪ್ಪು ಕಲೆಗಳು ಕಡಿಮೆ ಆಗ್ತವೆ. ಇನ್ನು ಜ್ವರಕ್ಕೆ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು. ತುಂಬೆ ಎಲೆಯ ರಸವನ್ನ ತೆಗೆದು ಕಾಳುಮೆಣಸಿನ ಜೊತೆಯಲ್ಲಿ ಮಿಕ್ಸ್ ಮಾಡಿ ಕಷಾಯ ಮಾಡಿ ಕೂಡ ಕುಡಿಬಹುದು. ಹಾಗೇನೆ ಜೀರ್ಣ ಸಂಬಂಧಿ ಸಮಸ್ಯೆಗಳಿರೋರಿಗೆ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು. ಜೀರ್ಣ ಸಂಬಂಧಿ ಸಮಸ್ಯೆಗಳಂದಾಕ್ಷಣ ಕೆಲವೊಂದ್ಸರಿ ಏನಾಗುತ್ತೆ, ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇದರಿಂದ ಹೊಟ್ಟೆ ನೋವು ಬರುತ್ತೆ, ವಾಂತಿ ಶುರು ಆಗುತ್ತೆ, ಇದರಿಂದ ತಲೆನೋವು ಕೂಡ ಶುರು ಆಗುತ್ತೆ ಅಲ್ವಾ? ಈ ತರ ಆದಾಗ ಕೂಡ ತುಂಬೆ ಗಿಡವನ್ನ ಚೆನ್ನಾಗಿ ತೊಳೆದು ನೀರಲ್ಲಿ ಕುದಿಸಿ ಸ್ವಲ್ಪ ಸೈಂಧವ ಲವಣನ ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಯೋದ್ರಿಂದ ಜೀರ್ಣ ಸಂಬಂಧಿ ಸಮಸ್ಯೆಗಳೆಲ್ಲ ಕೂಡ ದೂರ ಆಗ್ತವೆ. ನೋಡಿದ್ರಲ್ಲ, ತುಂಬೆ ಗಿಡ ನಮ್ಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.